ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊತಾ ಇದ್ದೀನಿ. ಹಾಗೆ ನಾನು ಇವತ್ತು ಡೈಲಿ ಬ್ಲಾಗ್ನ ಮಾಡ್ತಾಯಿದ್ದೀನಿ. ಸೊ ಇವಾಗ ಆಲ್ರೆಡಿ 6K ಸ್ಟೆಪ್ಸ್ನ ಕಂಪ್ಲೀಟ್ ಮಾಡಾಯಿತು. ಸೊ ಇವತ್ತು ಸೈಡ್ಸ್ ವರ್ಕೌಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಾನು ಯಾವ ಥರ ಸೈಡ್ಸ್ ವರ್ಕೌಟ್ ಮಾಡ್ತೀನಿ ಅದನ್ನು ಇವತ್ತು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರೋ ಥ್ಯಾಂಕ್ ಯು ಸೋ ಮಚ್. ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ನಾನು ಯಾವುದೇ ವರ್ಕೌಟು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 50 ಜಂಪಿಂಗ್ ಜಾಕ್ಸ್ನ ಮಾಡಿದೆ. ಸೊ ಬಾಡಿನ ವಾರ್ಮ್ ಮಾಡಿಕೊಂಡು ಆಮೇಲೆ ನಾನು ನಾರ್ಮಲ್ ಅಂದರೆ ನಂದು ಏನು ವರ್ಕೌಟ್ ರೂಟೀನ್ ಇರುತ್ತೆ ಅದನ್ನು ಸ್ಟಾರ್ಟ್ ಮಾಡ್ತೀನಿ. ಇವಾಗ ಫಸ್ಟು 50 ಕೌಂಟು ಜಂಪಿಂಗ್ ಜಾಕ್ಸ್ ಮಾಡೋಣ ಬನ್ನಿ. ಸೊ ಇವಾಗ ಜಂಪಿಂಗ್ ಜಾಕ್ಸ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಸೈಡ್ ಬ್ಯಾಂಡ್. ಸೊ ವೈಲ್ಡ್ ಲೆಗ್ ಇಟ್ಕೊಂಡು ನೆಕ್ಸ್ಟ್ ಸೈಡ್ ಬ್ಯಾಂಡ್ನ ಮಾಡೋಣ. ಪ್ರತಿ ವರ್ಕೌಟ್ ಮಾಡಿದಾಗಲೂ ನಾನು ಒಂದು ವರ್ಕೌಟ್ ಆದ ತಕ್ಷಣವೇ ರೆಸ್ಟ್ ತೊಗೊಂಡು ಮತ್ತೆ ಇನ್ನೊಂದು ವರ್ಕೌಟ್ನ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ನಾನು ಇದು ಒಂದು ಸೆಟ್ ಬಂದ್ಬಿಟ್ಟು 25 ಕೌಂಟ್ ಮಾಡ್ತೀನಿ. ಸೊ ನಾನು ಏನೇನು ವರ್ಕೌಟ್ ತೋರಿಸಿದ್ದೀನಿ ಎಲ್ಲ ವರ್ಕೌಟು ನಾನು 3 ಸೆಟ್ ರಿಪೀಟೆಡ್ ಮಾಡಿದ್ದೀನಿ. ಸೊ ಇವತ್ತು ನಾನು ಕಂಪ್ಲೀಟಾಗಿ ಸೈಡ್ಸಿಗೆ ವರ್ಕೌಟ್ ಮಾಡಿದ್ರಿಂದ ಎಲ್ಲ ರಿಪೀಟು 3 ಸೆಟ್ ಮಾಡಿದ್ದೀನಿ. ಸೊ ಈ ವರ್ಕೌಟು 3 ಸೆಟ್ ಮಾಡಿದ್ದೀನಿ. ಹಾಗೆಯೇ ನಾವು ವರ್ಕೌಟ್ ಮಾಡಬೇಕಾದ್ರೆ ರೆಸ್ಟ್ ತೊಗೊಂಡು ವರ್ಕೌಟ್ ಮಾಡೋದ್ರಿಂದ ಸೊ ಇನ್ನೂ ಚೆನ್ನಾಗಿ ರಿಕವರಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆಯೇ ವರ್ಕೌಟ್ನ ಇನ್ನೂ ಜಾಸ್ತಿ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಹಾಗೆಯೇ ನಾನು ತೋರಿಸೋ ಈ ವರ್ಕೌಟ್ಗಳನ್ನ ನೀವು ರೆಗ್ಯುಲರಾಗಿ ಮನೇಲಿ ಮಾಡೋದ್ರಿಂದ ನಿಮ್ಮ ಸೈಡ್ ಫ್ಯಾಟ್ ಎಷ್ಟೇ ಇದ್ರೂ ಸೊ ನೀವೊಂದು ಮಂತ್ ಇದನ್ನು ರೆಗ್ಯುಲರಾಗಿ ಮಾಡಿ ನೋಡಿ. ಸೊ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಅದರಿಂದ ನಾನು ನನ್ನ ವರ್ಕೌಟ್ ರೂಟೀನ ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಕೂಡ ರೆಗ್ಯುಲರಾಗಿ ಮನೇಲಿ ಮಾಡಿ. ಇದೆಲ್ಲ ಜಿಮ್ಗೆ ಹೋಗಿ ಮಾಡಬೇಕು ಅಂತ ಏನಿಲ್ಲ. ಸೊ ಇದೆಲ್ಲ ನೀವು ಮನೇಲಿ ಕೂಡ ಮಾಡಿ ಸೈಡ್ ಫ್ಯಾಟ್ನ ರೆಡ್ಯೂಸ್ ಮಾಡ್ಕೊಬೋದು. ಸೊ ನನ್ನ ಇವತ್ತಿನ ವರ್ಕೌಟ್ ಮುಗೀತು. ಸೊ ನಾನೇನು ವರ್ಕೌಟ್ ಮಾಡಿದೆ ಇದನ್ನು ನಾನು 3 ಸೆಟ್ ಕಂಟಿನ್ಯೂಸ್ ಆಗಿ ಮಾಡಿದ್ದೀನಿ. ಸೊ ಇವತ್ತು ನನ್ನ ವೆಯ್ಟ್ ಲಾಸ್ ಜರ್ನಿಲಿ ಡೇ 29. ಸೊ ಬನ್ನಿ ಮನೆಗೆ ಹೋಗಿ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ನೆನ್ನೆ ಡಿಟಾಕ್ಸ್ ಡೇ ಮಾಡಿದ್ದೆ. ಇವತ್ತು ಎನರ್ಜಿ ಎಲ್ಲೂ ಕೂಡ ಡ್ರಾಪ್ ಆಗಿಲ್ಲ. ಎನರ್ಜಿ ಸೂಪರಾಗಿದೆ. ಸೊ ನೆನ್ನೆ ಡಿಟಾಕ್ಸ್ ಮಾಡಿರೋದ್ರಿಂದ ಇವತ್ತು ಫುಡ್ ರೂಟೀನು ಅಷ್ಟೇ ಸಿಂಪಲಾಗಿ ಇಟ್ಕೊಳ್ಳೋಣ. ಸೊ ಯಾಕೆಂದರೆ ನೆನ್ನೆ ಕಂಪ್ಲೀಟು ಲಿಕ್ವಿಡ್ ಡಯಟ್ ಮಾಡಿರೋದ್ರಿಂದ ಇವತ್ತು ಹೆವಿ ಫುಡ್ ಕೊಟ್ಟರೆ ಸೊ ಬಾಡಿ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋಲ್ಲ. ಹಾಗಾಗಿ ಇವತ್ತು ಆದಷ್ಟು ಹೆಲ್ದಿ ಫುಡ್ ಸ್ವಲ್ಪ ಚೂಸ್ ಮಾಡಿಕೊಂಡು ಇವತ್ತು ನಾನು ಹೇಗೆ ಫುಡ್ ತೊಗೊತೀನಿ ಅದನ್ನು ಈ ರೂಟೀನಲ್ಲಿ ಶೇರ್ ಮಾಡ್ಕೊತೀನಿ. ಬನ್ನಿ ಏನಿವೆ ಇವಾಗ ಮನೆಗೆ ಹೊರಡೋಣ. ಮನೆಗೆ ಬಂದ ತಕ್ಷಣವೇ ಚಿಯಾ ಸೀಡ್ಸ್ನ ನಾನು ಆಲ್ರೆಡಿ ಹೋಗಬೇಕಾದ್ರೇ ನೆನೆಸಿಟ್ಬಿಟ್ಟು ಹೋಗಿದ್ದೆ. ಆಲ್ರೆಡಿ ಅದು ಜಲ್ಲಿ ಫಾರ್ಮ್ ಆಗಿತ್ತು. ಸೊ 120 ಮಿನಿಟ್ಸ್ಗೆಲ್ಲ ಚಿಯಾ ಸೀಡ್ಸು ಜಲ್ಲಿ ಫಾರ್ಮ್ ಆಗುತ್ತೆ. ಹಾಗಾಗಿ ಅದನ್ನು ಕುಡಿಯೋದ್ರಿಂದ ನಮ್ಮ ಬಾಡಿಗೆ ಫೈಬರು ಕೂಡ ಸಿಗುತ್ತೆ. ಹಾಗೆಯೇ ಇದರಲ್ಲಿ ರಿಚ್ ಇನ್ ಒಮೆಗಾ 3 ಇರೋದ್ರಿಂದ ನಿಮ್ಮ ಸ್ಕಿನ್ ಹೆಲ್ತ್, ಹೇರ್ ಹೆಲ್ತ್ಗೆಲ್ಲ ತುಂಬಾ ಒಳ್ಳೆಯದು. ಸೊ ಇದರಲ್ಲಿ ನಮಗೆ ಫೈಬರ್ ಸಿಗೋದ್ರಿಂದ ನಮ್ಮ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಸೊ ಬಂದ ತಕ್ಷಣವೇ ನಾನು ಇವಾಗ ಬೇಸಿಗೆ ನೀರು ಎಷ್ಟು ಕುಡಿದ್ರೂ ನಮಗೆ
ಬಾಯಾರಿಕೆ ಕಮ್ಮಿನೇ ಆಗಲ್ಲ ಅಂತಲೇ ಹೇಳ್ಬೋದು. ಸೊ ಬಂದ ತಕ್ಷಣವೇ ಹೆವಿ ಬಾಯಾರಿಕೆ ಆಗ್ತಾಯಿತ್ತು ಅಂದ್ಬಿಟ್ಟು ಸೊ ಚಿಯಾ ಸೀಡ್ಸ್ ವಾಟರ್ನ ಕುಡಿದೆ. ಅದಾದಮೇಲೆ ಹಿಂದೆಯೇ ನನ್ನ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಂಡೆ. ನಾನಿವತ್ತು ಆರೆಂಜ್ ಜ್ಯೂಸ್ನ ಮಾಡ್ಕೊತಾ ಇದ್ದೀನಿ. ಒಂಥರ ಡಿಟಾಕ್ಸ್ ಡ್ರಿಂಕ್ ಥರನೇ ಇದು. ಆರೆಂಜು ಹಾಗೆಯೇ ಹಸಿ ಅರಿಶಿನ ಬರುತ್ತಲ್ಲ ಕೊಂಬು ಅದು, ಹಾಗೆಯೇ ಸ್ವಲ್ಪ ಪುದೀನ ಹಾಕ್ಕೊಂಡು ಸೊ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ನಾನು ಇದನ್ನು ಸೋದಿಸ್ಕೊಂಡು ತೊಗೊತಾ ಇದ್ದೀನಿ. ಇದನ್ನು ತೊಗೊಳೋದ್ರಿಂದ ಬಾಡಿನ ಡಿಟಾಕ್ಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಎಕ್ಸ್ಪೆಷಲಿ ಇದು ವೆಯ್ಟ್ ಲಾಸ್ಗಿಂತೂ ತುಂಬಾ ಹೆಲ್ಪ್ ಮಾಡುತ್ತೆ. ಹಾಗೆ ಇದು ಕುಡಿಯೋಕ್ಕೂ ಕೂಡ ಅಷ್ಟೇ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಸೊ ನಿಮಗೆ ಈ ಜ್ಯೂಸ್ ಮಾಡ್ಕೊಂಡು ಕುಡಿದು ನೋಡಿ, ನೀವು ರೆಗ್ಯುಲರಾಗಿ ಜ್ಯೂಸ್ ಮಾಡ್ಕೊಡ್ತೀರಾ, ಅಷ್ಟು ಟೇಸ್ಟಿಯಾಗಿರುತ್ತೆ ಇದು. ಸೊ ನನಗಂತೂ ಇದು ಫೇವ್ರೇಟ್ ಆಗಿಬಿಟ್ಟಿದೆ ಇವಾಗ. ಸೊ ಫಸ್ಟೇ ಮಾಡ್ಕೊಂಡು ಕುಡಿದೆ, ಅದಾದಮೇಲೆ ಟೇಸ್ಟ್ ನಂಗೆ ತುಂಬ ಇಷ್ಟ ಆಗಿದ್ದರಿಂದ ಸೊ ಈ ನಡುವೆ ನಾನು ರೆಗ್ಯುಲರಾಗಿ ಮಾಡ್ಕೊತಾ ಇದ್ದೀನಿ. ಹೌದಾ? ನೋಡಿ ಬಸ್ ಎಲ್ಲ ಕೈಗೆ ಏನು ಕೊಟ್ಟಿದ್ದಾರೆ, ನಿಮ್ಮ ಕೈಯಲ್ಲಿ ಏನು ಬರ್ತಿದ್ದಾರೆ ಇವತ್ತು? ಏನು ನಮ್ಮ ಬಾಸಿಗೆ ಸ್ಮೈಲಿ ಕೊಟ್ಬಿಟ್ಟಿದ್ದಾರೆ ಕೈಯಲ್ಲಿ, ಅಲ್ಲ ಮಗನೇ? ಅದೇನು ಇಲ್ಲ, ಬಾ ಬರೋ ಬರೋ ಬರೋ, ಆಯಿತು ಬಾ. ನೋ. ಅದಾದಮೇಲೆ ಬಾಸರು ದಿನ ಸ್ಕೂಲಿಂದ ಬೇಗ ಬಿಡ್ತಾರೆ, ಇವಾಗ ಎಕ್ಸಾಮ್ ನಡೀತಾ ಇದ್ವಲ್ಲ, ಅವರನ್ನ ಕರ್ಕೊಬಂದು ಹಿಂದೆನೇ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನನಗೆ ಈ ಸ್ಟೀಮರ್ ಇರೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನನ್ನ ಫುಡ್ಡನ್ನೆಲ್ಲ ನಾನು ಇದರಲ್ಲಿ ಸ್ಟೀಮ್ ಮಾಡ್ಕೊತೀನಿ. ಮೊದಲೆಲ್ಲ ಕುಕ್ ಮಾಡ್ತಾಯಿದ್ದೆ, ಇವಾಗ ಸ್ಟೀಮ್ ಮಾಡ್ಕೊತೀನಿ. ಸೊ ಅದ್ರ ಹಿಂದೆಯೇ ಇಲ್ಲಿ ವಾಟರಲ್ಲಿ ಮೊಟ್ಟೆ ಕೂಡ ಬೇಯಕ್ಕಿಟ್ಟಿದ್ದೆ. ಮೊಟ್ಟೆ ಏನಾಗುತ್ತೆ ಅಂದರೆ ಈ ಬೇಸಿಗೆ ಕಾಲ ಅಲ್ವಾ, ಬೇಗ ಮೊಟ್ಟೆ ಸೀಲ್ ಬಿಡುತ್ತೆ. ನೀವು ನೀರಿಗೆ ಬಿಟ್ಟ ತಕ್ಷಣವೇ ಅದ್ರದ್ದು ಎಲ್ಲ ಆಚೆ ಬಂದ್ಬಿಟ್ಟು ಫುಲ್ ಒಂಥರ ಇದಾಗುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ಈರುಳ್ಳಿ ಸಿಪ್ಪೆ ಹಾಗೇನೆ ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಬಾಯ್ಲ್ ಮಾಡೋಕ್ಕಿಟ್ಟಿದ್ದೆ. ಒಂದು ಮೊಟ್ಟೆನೂ ಕೂಡ ಬ್ರೋಕ್ ಆಗಿರಲಿಲ್ಲ, ಚೆನ್ನಾಗಿ ಬೆಂದಿತ್ತು. ಅದ್ರ ಜೊತೆಗೆ ನನ್ನ ವೆಜಿಟೇಬಲ್ಸ್ ಎಲ್ಲ ನಾನು ಒಂದೇ ಸಲ ಸ್ಟೀಮ್ ಮಾಡ್ಕೊತೀನಿ. ಅಂದರೆ ಸಂಜೆಗೆ ಬೇಕಾಗಿರೋದು ಕೂಡ ಒಂದೇ ಸಲ ಸ್ಟೀಮ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಸೊ ಇಲ್ಲಿ ನನ್ನ ಊಟಕ್ಕೆ ಇವತ್ತು ಮುದ್ದೆ ತೊಗೊಂಡಿದ್ದೆ, ಅದ್ರ ಜೊತೆಗೆ ಸೊಪ್ಪು ಸಾಂಬಾರು ಹಾಗೆಯೇ ಸ್ಟೀಮ್ಡ್ ವೆಜಿಟೇಬಲ್ನ ಸ್ಟೀಮ್ ಮಾಡಿ ತೊಗೊಳೋದ್ರಿಂದ ಅದ್ರ ನ್ಯೂಟ್ರಿಷನ್ ಸೊ ಎಲ್ಲೂ ಹೋಗಲ್ಲ. ಅಂದರೆ ನಾವು ಪಾತ್ರೆಲೆಲ್ಲ ನೀರಲ್ಲಿ ವಾಟರಲ್ಲಿ ಬಾಯ್ಲ್ ಮಾಡಿದರೆ ಅದರ ವಾಟರಲ್ಲೇ ಅಷ್ಟು ಹೋಗ್ಬಿಡುತ್ತೆ. ಹಾಗಾಗಿ ಸ್ಟೀಮ್ ಮಾಡ್ಕೊಂಡು ತಿನ್ನೋದೇ ಒಳ್ಳೆಯದು. ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ ತೊಗೊಂಡು ಸೊ ಪ್ರೋಟೀನ್ಗೋಸ್ಕರ 2 ಮೊಟ್ಟೆನೂ ಕೂಡ ಆ್ಯಡ್ ಮಾಡಿಕೊಂಡೆ. ಹಾಗೆಯೇ ಹೆಲ್ದಿ ಫ್ಯಾಟ್, ಸೊ ನಮ್ಮಮ್ಮ ಮಾಡಿದ ತುಪ್ಪ ಘಮ ಘಮ ಅಂತ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸೊ ನಮ್ಮಮ್ಮ ಡೈಲಿ ಫೋನ್ ಮಾಡಿ ಕೇಳ್ತಾಯಿದ್ರು, ತುಪ್ಪ ತಿಂದ ಹೇಗಿದೆ ನೋಡ್ದ ಅಂತ. ಹಾಗಾಗಿ ಇವತ್ತು ಮುದ್ದೆ ಜೊತೆ ತಿನ್ನೋಣ ಅಂತ, ಇದರಲ್ಲಿ ಎಕ್ಸ್ಪೆಷಲಿ ಮೊಸಪ್ಪು ಸಾಂಬಾರು ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತಿನ ಲಂಚ್ ಇದಾಗಿತ್ತು ನಂದು. ಅದಾದಮೇಲೆ ಈವ್ನಿಂಗ್ ಒಂದು 6 o'clock ಹಾಗೆ ಒಂದು ಗ್ರೀನ್ ಟೀ ಕೂಡ ಮಾಡ್ಕೊಂಡು ಕುಡಿದೆ. ಇವಾಗ ರೆಗ್ಯುಲರಾಗಿ ಹೇಳ್ದೆ ಅಲ್ಲ, ನೆಕ್ಸ್ಟ್ ವೀಡಿಯೋದಲ್ಲೇ ಹೇಳಿದ್ನಲ್ವ, ಇವೆಲ್ಲ ಪ್ರಾಡಕ್ಟ್ನ ನಾನು ಮುಂಚೆನೇ ಅಂದರೆ ಈ ಗ್ರೀನ್ ಟೀ ಎಲ್ಲ ಮುಂಚೆ ತಂದು ಇಟ್ಕೊಂಡಿದ್ದೆ, ಬಟ್ ಅದನ್ನು ಯೂಸ್ ಮಾಡಿರಲಿಲ್ಲ. ಸೊ ಇವಾಗ ಎಲ್ಲ ರೆಗ್ಯುಲರಾಗಿ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇಲ್ಲಾಂದರೆ ಏನಾಗುತ್ತೆ, ಈ ಸಂಜೆ ಟೈಮಲ್ಲಿ ಕಾಫಿ ಟೀ ಕುಡಿಬೇಕು ಅನ್ನೋದೊಂದು ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಪಟ್ಟಂತ ನಾನು ಇದನ್ನು ಮಾಡ್ಕೊಂಬಿಡ್ತೀನಿ. ಸೊ ಆವಾಗ ನನಗೆ ಸ್ವೀಟ್ ಕ್ರೇವಿಂಗ್ನ ಸ್ವಲ್ಪ ಕಮ್ಮಿ ಮಾಡ್ಬೋದು. ಅದ್ರ ಜೊತೆ ನಾನಿಲ್ಲಿ ರೋಸ್ಟೆಡ್ ಚೆನ್ನನ ತೊಗೊಂಡಿದ್ದೀನಿ. ಇದು ಪ್ರೋಟೀನ್ಗೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಏನಾದ್ರೂ ಎಕ್ಸ್ಟ್ರಾ ಕ್ರೇವಿಂಗ್ ಆಗ್ತಾಯಿದೆ ಅಂದಾಗ ಸೊ ತಿನ್ನೋದಕ್ಕೋಸ್ಕರ ಅಂದ್ಬಿಟ್ಟು ನಾನು ಇದನ್ನು ತಂದು ಇಟ್ಕೊಂಡಿದ್ದೀನಿ. ಸೊ ಏನು ಎಕ್ಸ್ಟ್ರಾ ತಿನ್ನೋದಕ್ಕೆ ಹೋಗಬಾರ್ದು ಅಂದ್ಬಿಟ್ಟು ಇದರಲ್ಲಿ ಪ್ರೋಟೀನ್ ಕೂಡ ಸಿಗುತ್ತೆ. ಹಾಗಾಗಿ ನಾನು ಸ್ನ್ಯಾಕ್ಸಿಗೆ ಅಂದ್ಬಿಟ್ಟು ಸೊ ರೋಸ್ಟೆಡ್ ಚೆನ್ನನ ತೊಗೊಂಡೆ. ಅದಾದಮೇಲೆ ಜಿಮ್ಮಿಗೆ ಹೋಗಿ ಸೊ ಜಿಮ್ಮಲ್ಲಿ ನಂದು ಇವತ್ತು ಟ್ರೈಸಿಪ್ಸ್ ವರ್ಕೌಟ್ ಇತ್ತು, ಅದನ್ನು ಮುಗಿಸಿ ಅದಾದಮೇಲೆ ಆ್ಯಪ್ಸ್ ವರ್ಕೌಟು. ಸೊ ನನ್ನ ವರ್ಕೌಟ್ ರೂಟೀನ್ ಕೂಡ ಚೇಂಜ್ ಆಗಿದೆ ಇವಾಗ. ಸೊ ನಾನು ಲಾಸ್ಟ್ ವೀಕೆಲ್ಲ ಡಬಲ್ ವರ್ಕೌಟ ಮಾಡ್ತಿದ್ದೆ, ಇವಾಗ ಕಂಪ್ಲೀಟಾಗಿ ಸಿಂಗಲ್ ವರ್ಕೌಟು. ಅದಾದಮೇಲೆ ಕಾರ್ಡಿಯೋ ಕೂಡ ಮಾಡ್ತಾಯಿದ್ದೀನಿ. ಸೊ ಇವತ್ತು ಆ್ಯಪ್ಸ್ ಸೊ ಟ್ರೈಸಿಪ್ಸ್ ಆದಮೇಲೆ ಆ್ಯಪ್ಸ್ ವರ್ಕೌಟ್ನು ಕೂಡ ಮಾಡಿದೆ. ಸೊ ಇದು ಫಿನಿಷರ್ ಲಾಸ್ಟ್ ವರ್ಕೌಟ್ ಇತ್ತು, ಹಾಗಾಗಿ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಸೊ ಅಲ್ಲಿಂದ ಮುಗಿಸ್ಕೊಂಡು ಅದಾದಮೇಲೆ ನಂದು ಸೆಲ್ಫಿ ಎಲ್ಲ ತೊಗೊಳೋದು ಸೊ ಮ್ಯಾಂಡೇಟರಿ ಅಂತಲೇ ಹೇಳ್ಬೋದು. ಸೊ ಒಂದು ಸೆಲ್ಫಿ ಕೂಡ ತೊಗೊಂಡು ಸೊ ಇವತ್ತಿನ ವರ್ಕೌಟ್ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ನನಗೆ ಆ ವರ್ಕೌಟ್ ಮಾಡೋದು ಫೀಲ್ ಆದರೆ ಅಂತೂ ಅವತ್ತಿನ ಡೇ ಸಖತ್ ಖುಷಿಯಾಗುತ್ತೆ. ಸೊ ಇವತ್ತಿನ ವರ್ಕೌಟ್ ತುಂಬಾ ಚೆನ್ನಾಗಿತ್ತು. ಹಾಗಾಗಿ ಒಂದು ಸೆಲ್ಫಿ ತೊಗೊಂಡು ಅದಾದಮೇಲೆ ಮನೆಗೆ ಬಂದು ಫ್ರೆಶ್ ಅಪ್ ಇವತ್ತು, ಏಕೆಂದರೆ ಹೆವಿ ಒಂಥರ ಫುಲ್ಲು ಬಾಡಿ ಎಲ್ಲ ಒಂಥರ ಅನ್ನಿಸ್ತಾ ಇತ್ತು. ಹಾಗಾಗಿ ಮೊದಲೆಲ್ಲ ಏನು ಮಾಡ್ತಾಯಿದ್ದೆ ಅಂದರೆ
ಸೊ ನಂದು ಊಟ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾನು ಸ್ನಾನ ಮಾಡ್ತಾಯಿದ್ದೆ, ಏಕೆಂದರೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು, ಊಟದ್ದು ಟೈಮಿಂಗ್ಸ್ ಮೀರೋಗ್ಬಿಡುತ್ತೆ ಅಂದ್ಬಿಟ್ಟು. ಸೊ ಫಸ್ಟ್ ಊಟ ಮಾಡ್ತಾಯಿದ್ದೆ, ಇವತ್ತು ಯಾಕೋ ಆಗಲೇ ಇಲ್ಲ. ಸರಿ ಅಂದ್ಬಿಟ್ಟು ಫಸ್ಟು ಸ್ನಾನ ಎಲ್ಲ ಮುಗಿಸಿ ಆಮೇಲೆ ಅದಾದಮೇಲೆ ನನ್ನ ಸ್ಕಿನ್ ಕೇರ್ ಇದೆಲ್ಲ ನಾನು ಊಟ ಎಲ್ಲ ಮುಗಿಸಿ ಸ್ನಾನ ಮಾಡ್ಕೊಂಡು ಆಮೇಲೆ ಮಲ್ಕೋಬೇಕಾದ್ರೆ ಸ್ಕಿನ್ ಕೇರ್ ಮಾಡ್ಕೊತೀನಿ. ಇವತ್ತು ಸ್ನಾನ ಬೇಗ ಆಯ್ತಲ್ಲ, ಹಾಗಾಗಿ ಇವಾಗಲೇ ಸ್ಕಿನ್ ಕೇರ್ ಮಾಡ್ಕೊತಾ ಇದ್ದೀನಿ. ನಾನು ರೆಗ್ಯುಲರಾಗಿ ಆರ್ಡಿನರಿ ಅವ್ರದ್ದು ಸಿರಮ್ನ ಯೂಸ್ ಮಾಡ್ತೀನಿ. ಆ ಸಿರಮ್ನ ಅಷ್ಟೇ ನೈಟ್ ಟೈಮ್ ಇನ್ನೇನು ಕ್ರೀಮ್ ಏನೂ ಹಚ್ಕೊಳಕ್ಕೆ ಹೋಗಲ್ಲ, ಒಂದು ಸಿರಮ್ ಹಚ್ಬಿಟ್ಟು ಸೊ ಲಿಪ್ ಮಾಸ್ಕ್ ಹಚ್ಕೊತೀನಿ ನಾನು. ಲಿಪ್ ಮಾಸ್ಕ್ ಬಂದ್ಬಿಟ್ಟು ಡಾಟ್ ಆ್ಯಂಡ್ ಕೀ ಅವ್ರದ್ದು ಯೂಸ್ ಮಾಡ್ತೀನಿ. ಇದು ತುಂಬ ಚೆನ್ನಾಗಿದೆ. ಸೊ ಲಿಪ್ನ ತುಂಬಾ ಪ್ಲಂಪಿ ಮಾಡುತ್ತೆ, ಹಾಗೆಯೇ ಸಾಫ್ಟಾಗಿರುತ್ತೆ. ಸೊ ನಂದು ಲಿಪ್ ಟ್ಯಾನ್ ಕೂಡ ತುಂಬಾ ರೆಡ್ಯೂಸ್ ಆಗಿದೆ ಇದರಿಂದ. ಹಾಗಾಗಿ ನಾನು ಇದನ್ನು ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು ನಂದು ಸೆಕೆಂಡ್ ಡಬ್ಬ. ಒಂದು ಡಬ್ಬ ತೊಗೊಂಡ್ರೆ ತುಂಬ ದಿನ ಬರುತ್ತೆ ಇದು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ಜಿಮ್ ಎಲ್ಲ ಮುಗಿಸ್ಕೊಂಡು ಹಾಗೆ ಫ್ರೆಶ್ ಅಪ್ ಕೂಡ ಆಗಿ ಸೊ ಬ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಈವ್ನಿಂಗ್ ಏನು ಮಾಡಿದೆ ಅಂದರೆ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂತ ಹೋಗ್ಬಿಟ್ಟು ಜಾಸ್ತಿ ಹೊತ್ತೇ ಮಲ್ಕೊಬಿಟ್ಟಿದ್ದೀನಿ. ಆಲ್ಮೋಸ್ಟ್ 1 hour ತನಕ ಚೆನ್ನಾಗಿ ಇವತ್ತು ರೆಸ್ಟ್ ಮಾಡಿದೆ. ಸೊ ಅದಾದಮೇಲೆ ಜಿಮ್ಗೆ ಹೋಗಿ ಸೊ ಇವಾಗ ಬಂದೆ. ಸೊ ಇವತ್ತು ನೈಟ್ ಊಟಕ್ಕೆ ನಾನು ಸ್ವೀಟ್ ಪೊಟೊಟೊ ನಾನು ಮಧ್ಯಾಹ್ನನೇ ಬಾಯ್ಲ್ ಮಾಡಿ ಇಟ್ಬಿಟ್ಟಿದ್ದೆ. ಸೊ ನನಗೆ ಸ್ವೀಟ್ ಪೊಟೊಟೊ ಅಂದರೆ ಜಾಸ್ತಿ ಇಷ್ಟ, ಹಾಗಾಗಿ ಅವರು ತಿನ್ಕೊಂಡು ಹೋಗ್ತಾರೆ ಅಂದ್ಬಿಟ್ಟು ಒಂದೇ ಸಲ ಬಾಯ್ಲ್ ಮಾಡಿಟ್ಟಿದ್ದೆ. ಇವಾಗ ಸ್ವೀಟ್ ಪೊಟೊಟೊ, ಸ್ವಲ್ಪ ಹೆಸರು ಕಾಳು, ಮೊಳಕೆ ಕಟ್ಟಿದ ಹೆಸರು ಕಾಳು, ಅದನ್ನು ಕೂಡ ಆಫ್ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನೈಟ್ ಊಟಕ್ಕೆ ನಾನು ಅದನ್ನೇ ತೊಗೊತೀನಿ. ಸೊ ಇದು ಕಾಪ್ಸು, ಸೊ ಗುಡ್ ಕಾಪ್ಸ್ ಅಂತಲೇ ಹೇಳ್ಬೋದು. ಮತ್ತು ಅದಾದಮೇಲೆ ಸೊ ಮೊಳಕೆ ಕಾಳು, ಹೆಸರು ಕಾಳ್ದು ಮೊಳಕೆ ಕಾಳು ಇದೆಯಲ್ಲ, ಅದು ಪ್ರೋಟೀನ್ಗಾಗುತ್ತೆ. ಅದನ್ನು ಕೂಡ ಅಷ್ಟೇ ನಾನು ಸ್ಟೀಮ್ ಮಾಡಿ ಇಟ್ಕೊಂಡಿದ್ದೀನಿ ಎರಡೂ. ಸೊ ಒಂದು ಬೌಲಷ್ಟು ಸ್ಟೀಮ್ ಮಾಡಿದ್ದೆ. ಒಂದೇ ಸಲ ಸ್ಟೀಮ್ ಮಾಡಿಕೊಂಡ್ರೆ ನನಗೆ ಈಸಿ ಆಗುತ್ತೆ. ಸೊ ನನಗೆ ಏನೇನು ಬೇಕು ಎಲ್ಲ ಒಂದೇ ಸಲ ಸ್ಟೀಮ್ ಮಾಡ್ಕೊಂಡು ಇಟ್ಕೊತೀನಿ. ಇವಾಗ ನೈಟ್ ಊಟಕ್ಕೆ ಸಿಂಪಲ್ಲಾಗಿ ತೊಗೊತಾ ಇದ್ದೀನಿ. ಸೊ ಮಧ್ಯಾಹ್ನ ಊಟ ಚೆನ್ನಾಗಿ ಮಾಡಿದೆ. ಅದಾದಮೇಲೆ ಸಂಜೆ ಸ್ನ್ಯಾಕ್ಸು ಕೂಡ ತೊಗೊಂಡಿದ್ದೆ. ಸೊ ಇವಾಗ ನಾನು ಎಲ್ಲ ತೋರಿಸು ಸ್ವೀಟ್ ಪೊಟೊಟೊ ಮತ್ತು ಮೊಳಕೆ ಕಟ್ಟಿರೋ ಹೆಸರು ಕಾಳನ್ನ ನಾನು ಸ್ಟೀಮ್ ಮಾಡಿ ಬಾಯ್ಲ್ ಮಾಡಿದ್ದೀನಿ ಇದನ್ನು. ಸೊ ನೈಟ್ ಟೈಮು ಬಾಯ್ಲ್ ಮಾಡಿ ತಿನ್ನೋದೇ ಒಳ್ಳೆಯದು, ಕಾಳುಗಳೇನಾದರೂ ತಿಂತಾಯಿದ್ದೀವಿ ಅಂದಾಗ. ಸೊ ಹಾಗಾಗಿ ಇವಾಗ ಸೊ ಇದನ್ನು ನಾನು ಇವತ್ತು ಡಿನ್ನರ್ಗೆ ತೊಗೊತಾ ಇದ್ದೀನಿ. ಸೊ ಇವಾಗ ಊಟ ಎಲ್ಲ ಮುಗೀತು. ನನ್ನ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡೋದಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳ್ಬಿಟ್ಟು ಸೊ ಒಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೆ, ಅದು ಕೂಡ ಬಂದಿದೆ ಇವತ್ತು. ಸೊ ಏನು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ತುಂಬ ದಿನದಿಂದ ಇದನ್ನು ತೊಗೋಬೇಕು ಅಂತ ಇದೆ, ಬಟ್ ಯಾವಾಗ ನಾನು ಸೀರಿಯಸ್ ಆಗಿ ಮಾಡ್ತೀನಿ ಆವಾಗ ತೊಗೊಳ್ಳೋಣ ಅಂತ ಫೈನಲಿ ಇದನ್ನು ಆರ್ಡ್ರ್ ಮಾಡಿಕೊಂಡು ಸೊ 1-2 ಡೇಸಲ್ಲೇ ಬಂತು. ಅದೇನಂದರೆ ಫುಡ್ಡು, ಅಂದರೆ ಕಿಚನ್ ಫುಡ್ ಸ್ಕೇಲ್ ಅಂತ. ಏನಾದ್ರೂ ನಾನು ಎಷ್ಟು ಮೆಜರ್ಮೆಂಟಲ್ಲಿ ತಿನ್ನಬೇಕು ಅದನ್ನೆಲ್ಲ ಇದರಲ್ಲಿ ಸೊ ಮೆಜರ್ ಮಾಡ್ಕೋಬೋದು. ನನಗೆ ತುಂಬ ಆಸೆ ಇತ್ತು ತೊಗೋಬೇಕು ಅಂತ, ಯಾಕೆಂದರೆ ಒಂದೊಂದ್ಸಲ ನಮಗೆ ಗೊತ್ತಿರಲ್ಲ ಎಷ್ಟೆಷ್ಟು ಕ್ವಾಂಟಿಟಿ ತೊಗೊತಾ ಇರ್ತೀವಿ ಅನ್ನೋದು ಐಡಿಯಾ ಕೂಡ ಇರಲ್ಲ, ಸುಮ್ಮನೆ ತೊಗೊತಾ ಇರ್ತೀವಿ. ಹಾಗಾಗಿ ಇದರಲ್ಲಿ ನಮ್ಮದು ಎಷ್ಟು ರೈಸ್ ಎಲ್ಲ ಎಷ್ಟು ತೊಗೋಬೇಕು ಏನು ಅನ್ನೋದನ್ನು ಸೊ ಇದರಲ್ಲೇ ಅಳತೆ ಕೂಡ ಮಾಡ್ಕೋಬೋದು. ಹಾಗಾಗಿ ಇದೊಂದು ಪ್ರಾಡಕ್ಟ್ನ ನಾನು ಸೊ ಆನ್ಲೈನಲ್ಲಿ ಆರ್ಡ್ರ್ ಮಾಡಿಕೊಂಡು ತೊಗೊಂಡೆ. ತುಂಬ ದಿನದಿಂದ ಅನ್ಕೊತಾ ಇದೆ ತಗೋಬೇಕು ಅಂತ. ಸೊ ಆನ್ ಆಯಿತು ನೋಡಿ. ಇದರಲ್ಲಿ ಸೊ ಮೆಜರ್ಮೆಂಟ್ ಮಾಡ್ಕೋಬೋದು, ನಾವು ಏನೇನು ತಿಂತೀವಿ ಅದನ್ನೆಲ್ಲ ಇಲ್ಲಿ ಹಾಕ್ಕೊಂಡು ಇಟ್ಕೊಂಡು ಮೆಜರ್ಮೆಂಟ್ ಮಾಡ್ಕೋಬೋದು. ಎಷ್ಟು ಸಿಂಪಲ್ ಆಗಿದೆ, ವೆಯ್ಟ್ ಕೂಡ ಇಲ್ಲ, ಸಖತ್ ಸಿಂಪಲ್ ಆಗಿದೆ. ಕಿಚನ್ ಸ್ಕೇಲ್ ಅಂತ. ಸೊ ಇಲ್ಲಿ ಮೈನಸ್ ಕೂಡ ಮಾಡ್ಕೋಬೋದು, ಏನಾದರೂ ನಾವು ಏನಾದರೂ ಬೋಲ್ ಏನಾದರೂ ಇರ್ತೀವಲ್ಲ ಅದು, ಮತ್ತು ಎಷ್ಟು ಗ್ರಾಮ್ ರೈಸು, ಎಷ್ಟು ಗ್ರಾಮ್ 100 ಗ್ರಾಮ್ ಈ ಥರದ್ದೆಲ್ಲ ಕುಕ್ ಮಾಡಿರೋದು ಇದ್ರ ಮೇಲೆ ಇಟ್ಕೊಂಡು ಅಳತೆ ಮಾಡಿಕೊಂಡು ಸೊ ತಿನ್ನೋದಕ್ಕೆ ಇದು ಹೆಲ್ಪ್ ಆಗಲಿ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ತುಂಬ ದಿನದಿಂದ ಅನ್ಕೊತಾ ಇದೆ ಒಂದು ತೊಗೊಬೇಕು ಅಂತ, ಫೈನಲಿ ತೊಗೊಂಡೆ. ಸೊ ವೆಯ್ಟ್ ಲಾಸ್ಗೆ ಅಂದರೆ ಮೆಜರ್ಮೆಂಟ್ ಎಲ್ಲ ಹೆಲ್ಪ್ ಆಗುತ್ತೆ. ಸೊ ನನಗೆ ಯಾಕೋ ಮೂಗೆಲ್ಲ ಇಚ್ಚಿಂಗ್ ಆಗ್ತಾಯಿದೆ. ಹಾಗೆಯೇ ನಂದು ಇದಿತ್ತಲ್ವಾ ಜ್ಯೂಸರ್ ಜಾರು, ಅದು ಬಂದ್ಬಿಟ್ಟು ಕರೆಕ್ಟಾಗಿ ವರ್ಕೇ ಆಗ್ತಾ ಇರಲಿಲ್ಲ. ಏನಾದ್ರೂ ಸ್ವಲ್ಪ ಇದಾಗಿರೋದನ್ನು ಈ ಬೀಟ್ರೋಟ್ ಎಲ್ಲ ಹಾಕಿದರೆ
ಚೆನ್ನಾಗಿ ಗ್ರೈಂಡೇ ಆಗ್ತಾ ಇಲ್ಲ. ಅದರಲ್ಲೊಂದು ರಬ್ಬರ್ ಬೇರೆ ಹೋಗ್ಬಿಟ್ಟು ಎಲ್ಲ ಆಚೆ ಬರ್ತಾ ಇತ್ತು. ಹಾಗಾಗಿ ಅದನ್ನು ಕೂಡ ಆರ್ಡ್ರ್ ಮಾಡಿದೆ. ಇದನ್ನ ಸೇಮ್ ಲಾಸ್ಟ್ ಟೈಮ್ ಏನು ಆರ್ಡ್ರ್ ಮಾಡಿದ್ದೆ ಅದೇ ಬ್ರ್ಯಾಂಡ್ದೇನೆ. ಚೆನ್ನಾಗಿತ್ತದು, ಬಟ್ ಎಲ್ಲೋ ರಬ್ಬರ್ ಎಲ್ಲೋ ಕಳೆದಾಕ್ಬಿಟ್ಟಿದ್ದೀನಿ. ಅದು ಸೊ ತೊಳಿಬೇಕಾರೆಲ್ಲೋ ರಬ್ಬರ್ ಹೋಗಿತ್ತು. ಹಾಗಾಗಿ ಮತ್ತೆ ಅದನ್ನೇ ನಾನು ಆರ್ಡ್ರ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಫುಲ್ಲೇ ಅರ್ಧಾಕ್ಬಿಡಮ್ಮ. ಬರ್ತಾನೆ ಇಲ್ಲ ಅದೇ ಫುಲ್ಲೇ ಅರ್ಧಾಕ್ಬಿಡು. ಅಕಸ್ಮಾತ್ ಏನಾದರೂ ಕರೆಕ್ಟಾಗಿಲ್ಲ ಅಂದರೆ ವಾಪಸ್ ಕೊಡಬೇಕಲ್ಲ. ಓಕೆ. ಸೊ ನಾನು ಈ ಸ್ಮೂತಿ ಎಲ್ಲ ಜಾಸ್ತಿ ಮಾಡ್ಕೊತಾ ಇದ್ದೀನಲ್ಲ, ಹಾಗಾಗಿ ನನಗೆ ಈ ಥರದ್ದು ಯೂಸ್ ಆಗುತ್ತೆ ಅಂದ್ಬಿಟ್ಟು ಸೊ ಇದನ್ನ 2 ಆರ್ಡ್ರ್ ಮಾಡ್ಕೊಂಡಿದ್ದೆ. ಈ ಸಲ ಡಿಸೈನ್ ಬೇರೆ ಥರ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಇದು ಎಷ್ಟು ಕ್ಯೂಟ್ ಆಗಿದೆ ಅಂತ. ಒಂದು ಚಿಕ್ಕ ಜಾರ್ ಇದೆ. ಇದೇನಾದ್ರೂ ಚಟ್ನಿ ಎಲ್ಲ ರುಬ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಹಾಗೇನೇನಾದರೂ ಪೌಡರ್ ಮಾಡ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿ ವರ್ಕ್ ಆಗುತ್ತೆ ಅದು. ಇದೇನು ಒಂದೇ ಒಂದು ಕೊಟ್ಟಿದ್ದಾರೆ, 2 ಕೊಡಬೇಕಾಗಿತ್ತಲ್ಲ. ಲಾಸ್ಟ್ ಟೈಮ್ ತೊಗೊಂಡಿದ್ದಕ್ಕೆಲ್ಲ ಸಪ್ರೇಟಾಗಿ 2ಕ್ಕೂ ಒಂದೊಂದಿತ್ತು. ಇದಕ್ಕೇನೋ ಒಂದೇ ಕೊಟ್ಟಿದ್ದಾರೆ. ಸೊ ಬಟ್ ಆದರೆ ಅದಕ್ಕಿಂತ ಸ್ವಲ್ಪ ಬಲ್ಕಿಯಾಗಿ ಚೆನ್ನಾಗಿದೆ. ಅದರಲ್ಲಿ 2 ಇತ್ತು, ಇದರಲ್ಲಿ 6 ಬಂದಿದೆ. ಸೊ ಇದು ಬ್ಲೇಡ್ಸ್ 6 ಇದೆ. ಸೊ ಈ ಥರ ಜ್ಯೂಸರೆಲ್ಲ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿದೆ. ಸೊ ಈ ಸಲ ಡಿಸೈನು ಚೆನ್ನಾಗಿದೆ. ಅದೇನಂದರೆ ವಾಶ್ ಮಾಡಿದ್ರೂ ಫುಲ್ ಇದ್ರ ಸಂದಲೆಲ್ಲ ಉಳ್ಕೊತಾ ಇತ್ತು. ನನ್ನ ಕೈ ಬೇರೆ ಕರೆಕ್ಟಾಗಿ ತೂರ್ತಾ ಇರಲಿಲ್ಲ. ಹಾಗಾಗಿ ಏನಾದ್ರೂ ಎಲ್ಲೋ ನಾನು ಅರಿಶಿನ ಎಲ್ಲ ರಿಪ್ ಮಾಡಿದ್ನಲ್ಲ, ಅದೆಲ್ಲ ಫುಲ್ಲು ಮೆತ್ಕೊಂಡಿದ್ದು, ಹೋಗ್ತಾನೆ ಇಲ್ಲ ಏನು ಮಾಡಿದ್ರು. ಹಾಗಾಗಿ ಅದ್ರಲ್ಲಿ ಮತ್ತೆ ಗ್ರೈಂಡು ಆಗ್ತಾ ಇರಲಿಲ್ಲ. ಈ ರಬ್ಬರ್ ಏನಿದೆ, ರಬ್ಬರ್ ಹೋಗ್ಬಿಟ್ಟಿದೆ, ಅದ್ರಲ್ಲಿ ಕಟ್ಟಾಗ್ಬಿಟ್ಟಿತ್ತು. ಹಾಗಾಗಿ ಎಲ್ಲ ಕೆಳಗಡೆ ಸುರಿದು ಮಿಕ್ಸಿ ಎಲ್ಲ ಗಲೀಜಾಗ್ತಾ ಇತ್ತು. ಹಾಗಾಗಿ ಇದೊಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿಕೊಂಡೆ. ಸೊ ಮೇಯ್ನ್ ನನಗೆ ಬೇಕಾಗಿದ್ದಿದ್ದು ತುಂಬ ಸಲ ಇದರಲ್ಲಿ ಕಾರ್ಟಲ್ಲಿ ಹಾಕಿ ಇಟ್ಕೊಂಡಿದ್ದೆ. ಫೈನಲಿ ಇದನ್ನು ಬೈ ಮಾಡಿದೆ. ಇದೆರಡು ನನ್ನ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದಂತೂ ಸ್ಮೂತಿ ಮಾಡ್ಕೊಳ್ಳೋದಕ್ಕಾಗಿರ್ಬೋದು, ನನ್ನ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು. ನಿಮಗೆ ಗೊತ್ತು ನಾವು ಎಷ್ಟು ಇದನ್ನು ಯೂಸ್ ಮಾಡ್ತೀನಿ ರೆಗ್ಯುಲರ್ ಆಗಿ ಅಂತ. ಹಾಗಾಗಿ ಇದೆರಡು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿಕೊಂಡೆ. ಓಕೆ, ಇದ್ರದ್ದು ಇನ್ನೂ ಹೆಂಗೆ ಯೂಸ್ ಮಾಡೋದು ಏನು ಅನ್ನೋದನ್ನು ತಿಳ್ಕೊಬೇಕು. ಸದ್ಯಕ್ಕೆ ನಾಳೆಯಿಂದ ಅದನ್ನು ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ, ಅವಾಗ ಹೇಳ್ತೀನಿ ಹೇಗೆ ಯೂಸ್ ಮಾಡೋದು ಅಂತ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನಾಳೆ ಹೊಸ ಬ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.